ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ. ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ. ಶಿಲ್ಪಾ ಮೇಡಮ್, ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ, ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ. ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನು ನೀವೀಗ ನೋಡಿದ್ದೀರಿ. ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಈ ಧಾರಾವಾಹಿದು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ, ರಾಮನಗರ, ಮೈಸೂರು ರಸ್ತೆಯ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇದೆಲ್ಲರೂ ಹೇಳುವ ಕ್ಲೀಶೆ ಅಂತ ಅನಿಸಬಹುದು, ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ. ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ. ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ, ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ, ಒಳಗಡೆ ಏನೋ ನೋವಿದ್ರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ, ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ, ಇವೆರಡರ ಮಧ್ಯದ ಸಂಘರ್ಷದ ಕಥೆ. ಕೊಂಚ ವೆಬ್ ಸೀರೀಸ್ ಮಾದರಿಯ ಕಥೆ ಅಂತ ಹೇಳಬಹುದೋ ಏನೋ. ಇದು ರೆಗ್ಯುಲರ್ ಆಗಿ ಇಲ್ಲದೇ ಇರೋ ಕಾರಣಕ್ಕೆ ಕೂಡ ಇದನ್ನ ಮಾಡಬಹುದು ಮತ್ತು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು. ಸುಮಾರು 10-15 ಎಪಿಸೋಡ್ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ. ದರ್ಶಿತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಮುತ್ತು ಅವರು. ಕಾರ್ತಿಕ್ ಮೋನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಚಿತ್ರಕಥೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ. ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುನಿಲ್ ಸರ್, ಸ್ಪಂದನ, ದೊಡ್ಡ ತಂಡವಾಗಿ ನಾನೆಲ್ಲರ ಹೆಸರು ಹೇಳ್ತಾ ಹೋಗಲ್ಲ, ಯಾಕೆಂತಂದ್ರೆ ಒಂದು 60-70 ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿತ್ತು. ಚಲನಚಿತ್ರದಲ್ಲೂ ಮಾಡೋಕ್ಕಾಗಲಿಲ್ಲ, ಟಿ ವಿಯಲ್ಲೂ ಮಾಡೋಕ್ಕಾಗಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿದೇವರು ತುಂಬ ಆತ್ಮೀಯರು. ಇಡೀ ಕನ್ನಡದ ಬರವಣಿಗೆಗೆ, ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂಥ ಹೆಗ್ಗಳಿಕೆ ಅವರು. ಅಂತಹ ಅದ್ಭುತ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದರೆ ಕೊನೆಗೆ ನಾನು ಇದೇ ಚಾನಲ್ಗೆ ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ, ಇಬ್ಬರು ಕೂತಿದ್ದಾರೆ, ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್. ಶಿಲ್ಪಾ ಮೇಡಮು ನನಗೆ ಇದನ್ನು ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವುದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೇಟ್ ಮಾಡಿ ಎಂದು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೇಟ್ ಮಾಡಿದೆ. ಏನಪ್ಪ ಇವರು ಹೀಗೆ ವೇಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡ್ಬೋದು ಅಂತ ಭಾಳ ಒಂದು ಕಡೆಗೆ ಆತಂಕ ಆಯಿತು, ಇನ್ನೊಂದು ಕಡೆಗೆ ಉತ್ಸುಕ ಆಯಿತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡಲಿಲ್ಲ. ಸೊ ಈ ಥರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲೇನೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲರಿಗೂ ನಮಸ್ಕಾರ. ಈಗ ಗೊತ್ತಿರೋದು ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ. ಆದರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಟಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸಲಿಕ್ಕೆ ಕೂರಿಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದು
ಎಷ್ಟು ದೊಡ್ಡ ಮಟ್ಟಿಗೆ ಸವಾಲು ಕೆಲಸ ಆಗುತ್ತೆ ಅಂತಂದ್ರೆ, ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ. ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗತ್ತೆ. ಜೊತೆಗೆ ಪ್ರೇಕ್ಷಕರನ್ನ 1000 ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಹಿಂದೆ ಇಷ್ಟು ಶ್ರಮ ವಾಹಿನಿಯವರದ್ದು ಕೂಡ, ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್, ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ. ಈಗ ಅನ್ಸುತ್ತೆ, ಒಂದು ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ನಾವ್ ಯಾಕೆ ಇದನ್ನ ನೋಡ್ಬೇಕು? ನಮ್ಗೆ 100 ಕಾರ್ಯಕ್ರಮಗಳಿದೆ, ನಮ್ಮ ನಾಟಕ ನಾವು ನೋಡ್ಕೋಬಹುದು. 9ವರೆಗೆ ಕೂತ್ಕೊಂಡೆ ನಾವ್ ಯಾಕೆ ಜಯಲಲಿತಾ ನೋಡ್ಬೇಕು ಅಂತ ಎಲ್ಲರಿಗೂ ಅನ್ಸ್ಬಿಡುತ್ತೆ ನಾವು ಪ್ರಮೋಷನ್ ಅಂತ ಬಂದಾಗ. ಈಗ ಸುಮ್ಮನೆ ಒಂದು ಹೇಳ್ಬೇಕಂತ, ನಮ್ಮ ಭಾರತದಲ್ಲಿ, ದೇಶದಲ್ಲಿ ಒಂದು 6.5-7 ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ, ಇರಬಹುದು. ಸೊ ಆ 6.5-7 ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಅಂದ್ರೆ ಕನಸುಗಳನ್ನ ತುಂಬಿ ತನ್ನ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ. ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರ ಕೂಡ ನಮ್ಮ ಪ್ರತಿ ಹಳ್ಳಿಯ, ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ. ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ, ತನ್ನ ಮನೆಯ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥಿ ಅಂತ ಒಂದು ಪಾತ್ರವು ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ. ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ನೋಡಿದಾಗ ಏನಂತಂದ್ರೆ, ಇದೊಂದು ಕಾಲ್ಪನಿಕ ಕಥೆ ಅಲ್ಲ, ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ, ಒಬ್ಬ ಹುಡುಗ, ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸಿದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತಂದ್ರೆ, ಅವರು ಇದ್ದಕ್ಕಿದ್ದಾಗೆ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ಹೇಳಿದಾಗ ಇದು ರೆಗ್ಯುಲರ್ ಅತ್ತೆ ಸೊಸೆ ಕಥೆ ಅಲ್ಲ. ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳೆ ಮನೆಗೆ ಅಂತ ಅನಿಸಿದ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ. ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ. ಈ ತರ ಒಂದು ಇಂಥ ಧಾರಾವಾಹಿನ ನನಗೆ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ, ಜೊತೆಗೆ ವಿಶೇಷವಾಗಿ ಶಿಲ್ಪಾ ಮೇಡಮ್ ಅವರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ತುಂಬಾ ನಂಬಿದ್ದಾರೆ. ಆ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತ ಪ್ರಯತ್ನ ಪಡ್ತೀನಿ. ಸೊ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ರಾಜ್ ಸರ್ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೀರಿಯಲ್ ಇಷ್ಟು ಅಂದವಾಗಿ ತೆರೆ ಮೇಲೆ ಬರ್ಲಿಕ್ಕೆ ಕಾರಣ ನನ್ನ ಕ್ಯಾಮರಾಮನ್ DOP, ನನ್ನ ಪ್ರತಿ ಪ್ರಾಜೆಕ್ಟ್ ನನ್ನ ಜೊತೆ ಕೆಲಸ ಮಾಡ್ತಾರೆ, ಕೃಷ್ಣ ಸರ್ ಮತ್ತೆ ಸುಧಾ ಸರ್, ಜೊತೆಗೆ ಸೋಮಣ್ಣ ಅಂತ ಹೇಳ್ತಾರೆ. ಅವರು ನನ್ನ ಪ್ರತಿ ಪ್ರಾಜೆಕ್ಟ್ ಅವಾಯ್ಡ್ ಮಾಡೋದು. ಹಾಗಾಗಿ ಅವರಷ್ಟು ಅದನ್ನು ಸುಂದರವಾಗಿ ಕೊಡ್ತಾರೆ. ಜೊತೆಗೆ ನನ್ನ ಡೈರೆಕ್ಷನ್ ಟೀಮ್, ಎಡಿಟರ್ ಮತ್ತು ಮತ್ತೆ ನನ್ನ ಟೆಕ್ನಿಷಿಯನ್ ಟೀಮ್, ನಮ್ಮ ಮ್ಯಾನೇಜರ್ ಜೀವನ್ ಅವರು, ಅವರಿಂದನೂ ಈ ರಾವಣ ದಹನ ತುಂಬಾ ಚೆನ್ನಾಗಿ ಬಂದಿದೆ ಅವರಿಗೆ. ಯಾಕಂದ್ರೆ ಅಷ್ಟು ಜೂನಿಯರ್ಸ್ ಅವರೇ ಸೇರಿಸಿದ್ರು. ಸರ್, ಡೈರೆಕ್ಟ್ರೆ, ಜಯಲಲಿತಾ ಬೆಂಕಿ ಮತ್ತು ನೀರು ಎರಡು ಒಟ್ಟಿಗೆರು ಅಂತ ಟೈಟ್ಲು ಹೆಂಗೆ ಹೊಳಿತಿದ್ದು ಅಂತ ಮೇಡಮ್ ಕರೆದ ಪ್ರಾಜೆಕ್ಟ್ ಬಿಟ್ಟು ಬನ್ನಿ ಅಂತ ಸರ್ ನನ್ನ ಕರೆದು ಒಳಗಡೆ ಹೋದ್ವಿ. ಕಥೆನ ಹೇಳಿದ್ರು ಮೇಡಮ್, ಈ ತರ ಕತೆ ಅಂತ ಕತೆ ಹೇಳ್ಬಾರ್ದು, ಟೈಟ್ಲು ನೆಕ್ಸ್ಟ್ ಟೈಮ್ ಬರುವಾಗ ಕರ್ಕೊಂಡು ಸರ್ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವಿಬ್ರು ಸೇರಿ ಚಾನೆಲ್ ಹೊರಗಡೆ ಕಟ್ಟೆ ಇದೆ, ಅದ್ರ ಮೇಲೆ 5 ನಿಮಿಷ ಕುತ್ಕೊಂಡಿ. ಒಂದು ಖುಷಿಗೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ, ಎರಡನೇದು ಹೇಗೆ ಮಾಡೋದಂತ ಖುಷಿಗೆ ಇಬ್ರು ಕುತ್ಕೊಂಡು ಹಾಗೆ ಮಾತಾಡ್ತೀವಿ. ಸರ್ ನಂಗೆ ಐಡಿಯಾ ಕೊಟ್ಟಿದ್ದು ಅದು ಲಲಿತಾ ಹೆಸರಲ್ಲಿ, ಅದು ಯಾವಾಗಲೂ ಅವರು ಜೈವಾಗಿ ಅಂತ ಹೇಳ್ತಿರ್ಬೇಕು, ಅಂದ್ರೆ ಆ ಹುಡುಗಿ ಜೈ ಅಂತ ಹೇಳ್ತಿರ್ಬೇಕು, ಏನಾದ್ರು ಹೇಳ್ತಿರ್ಬೇಕು ಅಂದ್ರೆ ರಪ್ಪ ಜೈ ಅಂತ ಇಟ್ಕೋಣ ಸರ್ ಅಂತ ಫಸ್ಟ್ ಅನ್ಸ್ಲಿಲ್ಲ. ಅಂದ್ರೆ ಎಲ್ಲರಿಗೂ ಅಂದ್ರೆ ಒಂದೇ ಸಲ ಜೈ ಅಂತ ಇಟ್ಕೋಣ ಚೆನ್ನಾಗಿದೆ ಅಲ್ಲ ಅಂತಂದ್ರು. ಹಾಗೆ ಮೇಡಮ್ ಅವ್ರಿಗೂ ಹೇಳಿದ್ವಿ, ಟೋಟಲ್ ಎಲ್ಲ ಚಾನೆಲ್ ಅವ್ರಿಗೂ ಹೇಳಿದ್ವಿ. ಹೇಗೆ ಹೇಳ್ತಾ 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 ಗೊತ್ತಾಯ್ತು ಇದು ಸಂಪೂರ್ಣವಾಗಿ ನಮ್ಮ ಜೈಲಲಿತಾ ಕಥೆ. ಮಾತಿನಲ್ಲಿ ಬರೀ ಖಡಕ್ ಆಗಿ ಅಂದ್ರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ, ಅಂದ್ರೆ ಅವಳ ನಿರ್ಧಾರ ಸರಿ ಇರುತ್ತೆ. ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾರೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ ನ ಇಷ್ಟಪಡದೇ ಇರುವಂತ ಒಂದು ಹೆಣ್ಮಗಳವಳು. ಆದ್ರೆ ಮಗ ಅಂದ್ರೆ ತುಂಬಾ ಇಷ್ಟಪಡ್ತಿರ್ತಾಳೆ. ಮಗನಿಗೋಸ್ಕರ ಏನ್ ಮಾಡೋದಕ್ಕೂ ತಯಾರಿರುವಂತ ಪಾತ್ರ. ಅವನಿಗೋಸ್ಕರ ಎಲ್ಲೋ ಕಾಂಪ್ರವಾಗಿ ಸರಿ ಆಯ್ತು ಅಂತ ಹೇಳಿ
ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ. ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ 8ನೇ ಪ್ರಾಜೆಕ್ಟ್. ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ನೀವು ಇವಾಗಲೇ ನೋಡಿರ್ತೀರಾ. ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ. ಈ ಪಾತ್ರ ನನಗೆ ತುಂಬಾ ಇಷ್ಟ ಆಗಿದೆ. ಏನು ಅಂತ ಹೇಳಿದ್ರೆ, ಒಂದು ಖಡಕ್ ಆಗಿ, ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇದೆ. ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು, ಕಮ್ಮಿ ಮಾಡಿದ್ರೆ ಕಮ್ಮಿ, ತುಂಬಾ ಮಧ್ಯದಲ್ಲಿ ಇರುವಂತ ಒಂದು ಪಾತ್ರ. ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಶಿಲ್ಪಾ ಮ್ಯಾಮು ನನ್ನಂತ ತುಂಬಾ ಹೆಣ್ಮಕ್ಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹೋಗುವಂತ ಜೀವ. ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮಗೆ. ಇನ್ನು ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಎಷ್ಟು ಆಸೆ ಇರುತ್ತೋ, ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತನೂ ಆಸೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ತುಂಬಾ ಖುಷಿ ಕೊಟ್ಟಿದೆ. ತುಂಬಾ ಒಳ್ಳೆ ನಿರ್ದೇಶಕರು ಅವರು, ಮತ್ತೆ ಒಳ್ಳೆ ಟೀಮು. ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಸಣ್ಣ ಬೇಜಾರು ಆಗದೆ ಇರೋ ಥರ, ಅಂದ್ರೆ ಒಂದು 12ರಿಂದ 15 ಎಪಿಸೋಡ್ ನಾವು ಶೂಟ್ ಮಾಡಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ, ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ. ನಿಮ್ಮ ಒಂದು ಸಹಕಾರ ತುಂಬಾ ಮಹತ್ವ ನಮಗೆ. ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆ ಕೂಡ ನಮ್ಮ ಜಯಲಲಿತಾ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟನ್ನು ತಂದು ಪ್ರಮೋಟ್ ಮಾಡಿಕೊಡ್ತಿರೋ ಎಲ್ಲ ಮೇಡಮ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು. ಆದರೆ ಮ್ಯಾಮ್ ಅದನ್ನು ನೋಡಿಬಿಟ್ಟು, ಇಲ್ಲ ಇವ್ನಿಗೆ ಇನ್ನೊಂದು ಕ್ಯಾರೆಕ್ಟ್ರು ಸೂಟ್ ಆಗುತ್ತೆ, ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು. ಆ್ಯಂಡ್ ಟೆಸ್ಟ್ ಹೋದಾಗಲೂ ಅಷ್ಟೇ, ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು. ನಾನು ಒಬ್ಬರನ್ನೇ ಕರೆಸ್ಬಿಟ್ಟು ಫೈನಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಹೊರಿಸಿದ್ದೀರಾ. ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ. ಈ ನಿಮ್ಮ ನಂಬಿಕೆ ನಾವು ಉಳಿಸ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ. ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಯಾವುದೋ ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಯಾವುದೇ ಥರದ್ದು ಪ್ರೆಷರ್ ಆಗಲಿ, ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಶೀದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿಯಾಗಿದೆ. ಕೆಲವು ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ, ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು. ತುಂಬ ಜಾಬಿಯಲ್ ಆಗಿರ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ. ಆ್ಯಂಡ್ ತುಂಬ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲೂ ಸೆಟ್ಟಲ್ಲಿ ಯಾವತ್ತೂ ಅವರು ಕನ್ಫ್ಯೂಸ್ ಆಗಿರೋದೇ ನೋಡಿಲ್ಲ ನಾನು. ಆನ್ ಟೈಮಲ್ಲಿ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡೋದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸುನಿಲ್ ಸರ್ ಇರ್ಬೋದು, ಸ್ಪಂದನ ಮ್ಯಾಮ್ ಇರ್ಬೋದು, ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ. ಕಾಸ್ಟಿಂಗ್ A1 ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಅವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ರಿಗೂ ಇದರಿಂದ ಹೆಸರು ಸಿಗಲಿ, ಫೇಮ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕತೆ ವಿಚಾರಕ್ಕೆ ಬಂದರೆ ಸರ್ ಹೇಳಿದಾಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ, ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಥರ ಇಲ್ಲ. ಆ್ಯಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತಲೂ ಅನ್ಕೊಳ್ತಾ ಇದ್ದೀನಿ. ಹೆಸರಲ್ಲೇ ಜೈಕಾರ ಇದೆ. ಇದನ್ನ ಕರ್ನಾಟಕ ಜನತೆ ಎಲ್ಲರೂ ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಇಲ್ಲಿ ಬಂದಿರುವಂತಹ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವ್ರಿಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್. ಸೊ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ, ಡ್ರಾಮಾ, ಅಳು, ನಗು ಆ್ಯಂಡ್ ತುಂಬ ಜಾಸ್ತಿ ಬರುವಂಥದ್ದು ನಗು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾನ್ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್. ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ
ನನಗೆ ಅಂತ ಇವಳ ಕೈ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂತ ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಸುನೀಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ. ಎಂಟೈರ್ ಜರ್ನಿ ನನ್ನ ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಕೊಂಡೂಸ್ಕೊಳ್ಳೋದಕ್ಕೆ. ತುಂಬ ಪ್ರಯತ್ನ ಪಟ್ಟೆ. ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಸೆಲೆಕ್ಟ್ ಆದೆ ಆ್ಯಂಡ್ ಖುಷಿ ಆಯಿತು. ಬಟ್ ಬಿಗಿನಿಂಗಲ್ಲಿ ನನ್ನ ಪಾತ್ರ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ, ಪಾತ್ರ ಕುತ್ಕೊಳ್ತು. ಬಟ್ ಇದಕ್ಕೆ ಆ್ಯಕ್ಚುಯಲ್ ರೀಸನ್ ಬಂದು ದರ್ಶಿತ್ ಸರ್. ಸೊ ನಾನು ಏನೇ ಮಾಡಿರ್ಬೋದು, ಬಟ್ ಪ್ರತಿಯೊಂದು ಸೀನಿನೂ ಲೈಕ್ ಇಮಿಡಿಯೇಟಾಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸು. ಆ್ಯಂಡ್ ಪ್ರತಿಯೊಂದು ಎಮೋಷನ್, ಇವಾಗ ನಾನು ಕೋಪದಲ್ಲಿದ್ದ ತಕ್ಷಣ ಕಾಮಿಡಿಗೆ ಸ್ವಿಚ್ ಆಗ್ತೀನಿ. ಆ ಥರ ರಿಯಾಕ್ಷನ್ಸ್ನ ದರ್ಶಿತ್ ಸರ್ ನನಗೆ ಹೇಳ್ಕೊಟ್ಟಿದ್ದು. ಈ ಪಾತ್ರನ 50% ನಾನು ನಿಭಾಯಿಸೋದಕ್ಕೆ ಕಾರಣನೇ ದರ್ಶಿತ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್. ರಾಜ್ ಸರ್ ಇದ್ದಾರೆ ಸ್ಟೇಜ್ನಲ್ಲಿ, ಶಿಲ್ಪಾ ಮ್ಯಾಮ್ ಇದ್ದಾರೆ. ಆಸ್ ಯೂಶುವಲ್ ಅವರು ಮ್ಯೂಟ್ ಮೋಡಲ್ಲಿ ಇರ್ತಾರೆ. ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇರುವಂತಹ ವಿಭಿನ್ನ ಕಥಾ ಹೊರಡಿರುವಂತಹ ಒಂದು ಧಾರಾವಾಹಿ ನಮ್ಮ ಜೈಲಲ್ಲಿ ರೆಡಿ 1